ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಸಸ್ಯಗಳನ್ನು ಯಾವ ರೀತಿ ಕಸಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸುಮ್ಮನೆ ಹಿಂದಿನ ಗಂಟ್ಲೆ ಗಿಡಗಳನ್ನು ಕಟ್ ಮಾಡೋಕ್ಕಂದು ಹಚ್ಚಿದ್ರೆ ಬೆಳೆಯಲ್ಲ ಇವೆಲ್ಲ. ಇದೊಂದು ನಮ್ಮದು ಗಿಡಕ್ಕೆ ಒಂದು ಸ್ವಲ್ಪ ರೋಗನೇ ಫಂಗಲ್ ಇನ್ಫೆಕ್ಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳ್ತೀನಿ. ಈಗ ನಾನು ಮೊಟ್ಟೆ ಸಿಪ್ಪೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮಣ್ಣಲ್ಲಿ ಕಲಗಿಸ್ಬೇಕು. ನಾನು ಈಗಿನ ಹಾಕಿದ್ದೀನಿ. ಇದು ಯಾಕೆ ಇರುತ್ತಾಗಿದೆ ಅಂತಂದರೆ, ನಾನು 3 ದಿನ ಮಳೆ ಇತ್ತು. ನಾನು ಒಳ್ಳೆ ಇಲ್ದಂಗೆ ನಲ್ಲಿ ಆನ್ ಮಾಡಿಬಿಟ್ಟು ಹೋಗಿದ್ದೆ ಡ್ರಿಪ್ನಲ್ಲಿ. ಅದು ನೀರು ಬರ್ತಾ ಹಂಗಾಗಿದೆ. ಹಂಗಾಗಿ ಈ ಥರ ಗಿಡಗಳಷ್ಟು ಫುಲ್ಲು ಶೀತ ಒಂಥರ ಜಾಸ್ತಿಯಾಗಿ ನೋಡ್ಬೋದು. ಇನ್ನೂ ಮಣ್ಣು ಒಣಗಿಲ್ಲ ದಿನ. ಸೊ ಓಕೆ, ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಈಗ ನಾನು ಇದೊಂದು ಕಾಂಡ ಅಂತಂದರೆ ಕಾಂಡದಿಂದ ಒಂದು ಹೊರ ಬಂದಿದೆ ಕೊಂಬೆಗಳು. ಈ ಕೊಂಬೆ ಹೊರ ಬಂದಿದೆ, ಕಾಂಡದಿಂದನೇ ಬಂದಿರಬೇಕದು. ತೆಳಗಿನ ಭಾಗ ಇರಬೇಕು ಅದು. ಇಲ್ಲೊಂದು ಚಿಗುರು ಇದೆ ನೋಡ್ಬೋದು. ಚಿಗುರು ಇರೋವಂಥವೇ ತೊಗೋಬೇಕು ನೀವು. ನಾನು ಇದನ್ನೇ ಕಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಕಟ್ ಮಾಡ್ಕೊಂಡು ನಿಮಗೆ ಮುಂದೆ ತೋರಿಸ್ತೀನಿ. ಇದು ಅದೇ ರೀತಿ ನಾನೆಲ್ಲ ಸ್ಟೆಮ್ ಕಟ್ ಮಾಡಿ ಮಾಡಿರೋದು ಕಸಿಗಳನ್ನ ಎಲ್ಲವೂ 100% ರಿಸಲ್ಟ್ ಬಂದಿದೆ. ಮುಂದೆ ನನ್ನ ರಿಸಲ್ಟ್ನ ಸಹ ತೋರಿಸ್ತೀನಿ. ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ನಾನೀಗ ಸ್ಟೆಮ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಟ್ಟು ಚಿಗುರಿರಬೇಕು, ಮತ್ತು ಅದು ಕಾಂಡದಿಂದ ಸ್ವಲ್ಪ ಮಣ್ಣಿನಿಂದ ಸ್ವಲ್ಪ ಮೇಲಿರೋ ಕಾಂಡದಿಂದನೇ ತೊಗೋಬೇಕಾಗುತ್ತೆ. ನಾನೀಗ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀನಿ ಕೆಂಪು ಮಣ್ಣಲ್ಲಿ. ಇದಕ್ಕೀಗ ಕಸಿ ಮಾಡ್ತೀನಿ. ನೋಡ್ಬೋದು, ಈಗ ನಾನೀಗ ನೆಟ್ ತೋರಿಸ್ತೀನಿ. 15 ದಿನ ಆಗಿದೆ ಫ್ರೆಂಡ್ಸ್. ಈಗ 15 ದಿನದಾದಮೇಲೆ ಈ ರೀತಿ ಬಂದಿದೆ ಚಿಗುರು. ಮಾತ್ರ 100% ವರ್ಕ್ ಆಗುತ್ತೆ. ಸುಮ್ಮನೆ ನೀವು ಹಿಂದಿನ ಗಂಟಲೆ ಕಿತ್ಕೊಂಡ್ರೆ ಯಾವುದೇ ರೀತಿ ವರ್ಕ್ ಆಗಲ್ಲ ಅದು. ನೋಡ್ಬೋದು, ನಾನು ಇದೇ ರೀತಿ ತುಂಬಾ ಗಿಡಗಳನ್ನು ಹಚ್ಚಿ ಮಾಡಿದೆ. ನಿಮಗೂ ಇದು ವಿಡಿಯೋ ಇನ್ಫಾರ್ಮೇಷನ್ ಮತ್ತು ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಪ್ಲ್ಯಾಂಟ್ ಮೇಕ್